ಭೂಮಿ ನಮ್ ತಾತ ಸಂಪಾದನೆ ಮಾಡಿರೋದು. ಮಕ್ಳುಗಾರ ಒಂದ್ಸತಿ ಹೊಡಿತೀವಿ, ತೆಂಗಿನ ಮರ ಮಕ್ಳಿಗೆ ಹೆಚ್ಚಾಗಿ ಸಾಕ್ತಿವಿ. ನಾವ್ ಬೆಳಗ್ಗೆ ಎದ್ದು ಸಾಯಂಕಾಲ ತೀಟ್ ಹಾಕ್ತಿವಿ, ಅದ್ರೊಳಗೆ ನಾವ್ ಜೀವನ ಮಾಡ್ತಾ ಇರೋದು. ಅದನ್ನ ಕಿತ್ಕೊಂಡ್ರೆ ನಾವ್ ಎಲ್ಗ ಹೋಗೋಣ? ಕೆಂಪೇಗೌಡನ ಮಗನೇ ಆದ್ರೆ ಅವ್ರ ಅಪ್ಪನ ದಿವೆ ಮೇಲೆ ಮನೆ ಕಟ್ಲಿ, ಮನೆ ಕಟ್ಬಿಟ್ಟು ಸೈಟ್ ಮಾಡಿ ಮನೆ ಕಟ್ಟಿದ ಮೇಲೆ ನಮ್ಮ ಸೈಟ್ಗೆ ಬರಲಿ. ಇವನು ಒಂದು ಕಾಲದಲ್ಲಿ ರಿಜಿಸ್ಟ್ರೇಷನ್ ನಾನು ತೋರಿಸಿದ್ದೀನಿ. ಇವನು ದೊಡ್ಡ ಕಳ್ಳ ಇವನು. ಅಯ್ಯೋ ಬರಬೇಡ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ನಿಮ್ಮ ಜೊತೆಲಿ ನಾನು ಬಟ್ಟೆ ಹರ್ಕೊ ಬರ್ತೀನಿ ಅಂದ್ರೆ ಬರಲಿ, ಬಟ್ಟೆ ಹರ್ಕೊಂಡು ನಮ್ಮ ಜೊತೆಲಿ ಬರಲಿ. ಕಲ್ಲು ಗಣಿ ಮಾರ್ಕ ಮಾಡ್ಕೊಂಡು ಕಳ್ತನದಿಂದ ಕೊತ್ವಾಲ್ ಹತ್ರ ಇದ್ದವನು ಕಳ್ಳ ನನ್ನ ಮಗನ. ನನ್ನ ಹತ್ರ ರಿಜಿಸ್ಟರ್ ಬಂದು ಗೊತ್ತಿಲ್ದಂಗೆ ರಿಜಿಸ್ಟರ್ ಮಾಡಿರೋನು. ನಾವ್ ಇವ್ ನಮ್ ಭೂಮಿ ಕಿತ್ಕೊಳಕ್ ಇವ್ನು ಯಾರು? ಮಕ್ಳುಗಾರ ಒಂದ್ಸತಿ ಹೊಡಿತೀವಿ, ತೆಂಗಿನ ಮರಗಳು ಮಕ್ಳಿಗೆ ಹೆಚ್ಚಾಗಿ ಸಾಕ್ತಿವಿ ನಾವು. ನೋಡಿ, ಮಕ್ಳಿಗೆ ಬೇಕಾದ್ರೂ ಒಂದೇಟ್ ಹೊಡಿತೀವಿ, ತೆಂಗಿನ ಮರನ ಅದಕ್ಕಿಂತ ಹೆಚ್ಚಾಗಿ ಸಾಕ್ತಿವಿ ಅಂತ. ಅಮ್ಮ, ಎಷ್ಟು ಎಕರೆ ಜಮೀನ್ ಇದೆಯಮ್ಮ? ನಮ್ ಸ್ವಲ್ಪನೇ ಇರೋದು, 20 ಗುಂಟೆ ಅದ್ ನಮ್ದು ಅಷ್ಟೇನೆ. ಅದ್ರೊಳಗೆ ನಾವ್ ಜೀವನ ಮಾಡ್ಬೇಕು, ಇನ್ ಯಾವ್ದು ಇಲ್ಲ. ಅದ್ ಕಿತ್ಕೊಂಡ್ರೆ ನಾವ್ ಇನ್ನೆಲ್ಗ ಹೋಗೋಣ? ನಾವ್ ಅದ್ ಹುಲ್ಲು ಹಾಕೊಂಡು ಹೊಸ್ಕೊಸ್ ತಗೊಂಡು ಹಾಲು ಹಾಕೋತಾ ಇದೀವಿ. ಅದ್ ಬಿಟ್ರೆ ನಾವ್ ಬೆಳಗ್ಗೆ ಎದ್ದು ಸಾಯಂಕಾಲ 10 ಲೀಟರ್ ಹಾಕ್ತಿವಿ, ಅದ್ರೊಳಗೆ ನಾವ್ ಜೀವನ ಮಾಡ್ತಾ ಇರೋದು. ಅದನ್ನ ಕಿತ್ಕೊಂಡ್ರೆ ನಾವ್ ಎಲ್ಗ ಹೋಗೋಣ? ಅದ್ ನಾವ್ ಕೊಡಲ್ಲ, ನಾವ್ ಭೂಮಿಗಳನ್ನ ನಾವ್ ಜೀವ ಬೇಕು ಬಿಡ್ತೀವಿ, ನಾವ್ ಭೂಮಿ ಕೊಡಲ್ಲ ಅಷ್ಟೇ. ನಮ್ಗೆ ಅದ್ ಬೇಕೇ ಬೇಕು. ನಾವ್ ಅದನ್ನ ಕೊಟ್ಬಿಟ್ಟು ಎಲ್ಲ ನಮ್ಮ ಮಕ್ಳುಗಳನ್ನೆಲ್ಲ ಕಳ್ಸೋಣ. ನಾವ್ ಕೊಟ್ಬಿಟ್ಟು ಅದ್ ದುಡ್ಡು ಇವತ್ತು ಕೊಡ್ತೀರಿ, ಇವತ್ತು ಇರ್ತದೆ, ನಾಳೆ ಇರಲ್ಲ, ಅಂಟಾಗಿರ್ತದೆ. ಅದು ಎಲ್ಲಿರ್ತದೆ ದುಡ್ಡು ನಮ್ಗೆ? ಅದು ಇವತ್ತು ನಾವು ಬೇಕಾದ್ರೆ ಸಂಪಾದನೆ ಮಾಡ್ತೀವಿ, ಮಾಡಲ್ಲ ಅಂತ ಕೂಲಿಗೆ ಸಂಪಾದನೆ ಮಾಡ್ಕೋತೀವಿ. ಅದು ಇವತ್ತು ಖರ್ಚಾಗೋಯ್ತದೆ, ನಾಳೆ ತಿರ್ಗಿ ಎಲ್ಲಿರ್ತದೆ? ಅದು ಭೂಮಿಯಾರು ಇರ್ತದೆ, ಜಮೀನಾರು ಇರ್ತದೆ, ಮಡಿಕೋತೀವಿ. ಜಮೀನದೆ ಅಂತ ಅದ್ರೊಳಗೆ ಇವತ್ತಲ್ಲ ನಾಳೆ ಗೇತ್ ತಿಂತೀವಿ ನಾವು. ಅಮ್ಮ, ನಮ್ದು 2 ಎಕರೆ ಅದೇ, ಗುತ್ತಿಗೆ ಕೊಟ್ಟಿದೀವಿ. ನಮ್ಗೆ ಯಾರು ಇಲ್ಲ, ಬಾಲ್ಕ ಇಲ್ಲ. ನಾವ್ ಎಲ್ಗೋಗಾನ ಇರೋದ್ 2 ಎಕರೆ ಭೂಮಿ ಕೊಟ್ಬಿಟ್ಟು. 2 ಎಕರೆಗೆ 2 ಕೋಟಿ ಕೊಡ್ತೀನಿ ಅಂತಾರ ಅವ್ರು. 2 ಕೋಟಿ ಇವತ್ತು ಮಕ್ಕಳು ಕುಡ್ದಿ ಜೂಜಾಡ್ತಾರೆ. ಆಮೇಲೆ ಅವ್ರ ಮಕ್ಳು ಎಲ್ಗೋಯ್ತಾರೆ, ನಮ್ಮನ್ನ ಸಂಸ್ಕಾರ ಮಾಡ್ಬೇಕಾಗಿರೋದು ಯಾರು ಮಾಡ್ತಾರೆ? ಅಲ್ಲಿ ಗಂಟ ಮಡಿಕೊಳಲ್ವಲ್ಲ, ದುಡ್ಡ ತಿನ್ಕೋತಾರೆ. ನಮ್ ಭೂಮಿಗೆ ನಮ್ ತಾತ ಸಂಪಾದನೆ ಮಾಡಿರೋದು. ನಮ್ ತಾತ ಸಂಪಾದನೆ ರೈತರೇ ಅಲ್ವಂತಲ್ಲಮ್ಮ, ಮತ್ತ ತಾತ ಸಂಪಾದನೆ ಮಾಡ್ತೀವಿ. ನಾವು ರೈತರನ್ನ ಕಂತಯ್ಯಿ, ನಾವು ರೈತರನ್ನೇನೆ. ನಾವು ಕೂಲಿಗಾರ ರೈತರನ್ನೇನೆ. ಡಿ ಕೆ ಶಿವಕುಮಾರ್ ಅವ್ರ ಹಂಗಂದ್ರು. ಅವ್ನ್ ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ತಾವನೆ. ನಾವ್ ಆತರ ಮಾಡಲ್ಲ, ನಾವ್ ಸುಳ್ಳು ಹೇಳಲ್ಲ. ನಮ್ ಭೂಮಿಗೆ ಅವ್ನ ಯಾರು ಅಧಿಕಾರ? ಅವ್ರ ಅಪ್ಪಂದಲ್ಲ ಭೂಮಿ, ನಮ್ ತಾತ ಸಂಪಾದನೆ ಮಾಡಿರೋದು. ನಮ್ ಬನ್ನಿ ಸರ್. ನೋಡಿ, ದಯವಿಟ್ಟು ಹೇಳ್ತೀನಿ, ಅವನು ಉತ್ತಮ ಆದ್ರೆ, ಅವನು ಕೆಂಪೇಗೌಡನ ಮಗನೇ ಆದ್ರೆ ಅವ್ರ ಅಪ್ಪನ ದಿವೆ ಮೇಲೆ ಮನೆ ಕಟ್ಲಿ, ಮನೆ ಕಟ್ಬಿಟ್ಟು ಸೈಟ್ ಮಾಡಿ ಮನೆ ಕಟ್ಟಿದ ಮೇಲೆ ನಮ್ಮ ಸೈಟ್ಗೆ ಬರಲಿ. ನಮ್ಮ ತಾತಿರು ಮುತ್ತಾತಿರು ಕಟ್ಟಿರೋ ಜಮೀನು ತಿಥಿಗಳು ಮತಿ ಮಾಡಿ ವರ್ಷ ಒಂದು ಹಬ್ಬ ಮಾಡ್ತೀವಿ. ಉಗಾದಿ ಹಬ್ಬನ ಇನ್ನೊಂದು ಮಾಡ್ತೀವಿ. ಆ ಹಬ್ಬನ ನಾವು ಪೃಥ್ವಿಯಾಗಿ ನಮ್ಮ ತಂದೆ ತಾಯಿಗೆ ಎಲ್ಲರಿಗೂ ಒಂದು ಊರ ಹಾರ ಹಾಕಿ ಹಬ್ಬ ಮಾಡ್ತೀವಿ. ಆ ದಿವೆ ಮೇಲೆ ಇವ್ನು ಮನೆ ಕಟ್ಟಕ್ಕೆ ಬಂದವನ ಎಂಥ ಉತ್ತಮ ಇವನು ಒಂದು ಕಾಲದಲ್ಲಿ ರಿಜಿಸ್ಟ್ರೇಷನ್ ನಾನು ತೋರಿಸಿದ್ದೀನಿ. ಇವನು ದೊಡ್ಡ ಕಳ್ಳ ಇವನು. ಇವನು ರಿಜಿಸ್ಟ್ರೇಟ್ ಮಾಡ್ಬೇಕಂದ್ರೆ ನಮ್ಮ ರೈತರ ಹತ್ರ ಬಂದು ನ್ಯಾರವಾಗಿ ನಮ್ಮ ರೈತರು ಎಷ್ಟು ಜನ ಊರದೆ, ಮನೆ ಇದೆ, ತೆಂಗಿನ ಮರ ಎಷ್ಟಿದೆ, ಅಡಿಕೆ ತೋಟ ಎಷ್ಟಿದೆ, ಪ್ರತಿ ಒಂದು ಮನೆಯಲ್ಲೂ ಬತ್ತೀನಿ ಅಂತ ಹೇಳಿದ್ನಲ್ಲ, ಕಳ್ಳ ಯಾಕೆ ಬರಲಿಲ್ಲ? ಇವತ್ತು ಅಲ್ಲಿ ಹೋಗವನೆ ಎಂದಕ್ಕೆ? ಸರ್ಕಾರ ಕಿತ್ತಾಡಕ್ಕೆ. ನಮ್ಮ ರೈತರ ಜೊತೆ ಕಾಲೇಜಿಗೆ ಕರ್ಸವನೆ, ಅವರ ಪಾಲಿಕರನ್ನ ಆಫೀಸಿಗೆ ಕರ್ಸವನೆ. ಇದೇನು ತಪ್ಪ ನಿಜವ ಸುಳ್ಳು ಹೇಳಿ ನೀವು? ನಮ್ಮ ರೈತರನ್ನ ಆಫೀಸಿಗೆ ಬನ್ರಿ, ಏನೋ ಕಾಲೇಜ್ಗೆ, ಇವರ ಫಾಲೋವರ್ಸ್ಗಳನ್ನ ಅವತ್ತು ಹೋದವ್ರೆಲ್ರು 80% ಜನ ರೈತರಂತೆ. ಯಾರು ಅವನೇ ಬಂದು ಈ ಊರಲ್ಲಿ ಒಬ್ಬ DC ಆಗಿರ್ಲಿ, ಒಬ್ಬ ಪಂಚಾಯತಿ ಅಧ್ಯಕ್ಷ ಆಗಿರ್ಲಿ, ಈ ಬೋಳಿ ಮಕ್ಕಳು ಹೊಸೂರವರಾಗಿರ್ಲಿ, ಯಾವನ ಒಂದು ಪಂಚಾಯತಿ ಅಧ್ಯಕ್ಷ ಮಾಡೋಣ ಹೇಳಿ ನೀವು? ಹೇಳಿ. ಒಂದೇ ಒಂದು ಪಂಚಾಯತಿಲಿ ಕರ್ತಿ ಮಾತಾಡೋರು ಸ್ವಾಮಿ. ರೇ ಓಟ್ ಅಲ್ಲ ರೀ, ನಮ್ಮ ಒಬ್ಬ DC ಆಗಿರ್ಬೋದು, ಒಬ್ಬ ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು, ಒಬ್ಬ MLA ಆಗಿರ್ಬೋದು, ಒಂದು ಪಂಚಾಯತಿಲಿ ಬಂದು ಅಧ್ಯಕ್ಷ ಮಾಡೋಣ ಹೇಳಿ ನೀವು? ಮಾಡೋಣ. 80% ಹೆಂಗೆ ಅಂತ ಹೇಳ್ದ? DKಗೆ ಹೆಂಗೆ ಗೊತ್ತು? ಖತಮ್. ನೀವು ಹೋದ್ರಲ್ಲ, 10 ಜನ ರೈತರು ಹೋದ್ರಿ, ನಿನ್ನ ಕಾಲೇಜಿಗೆ ಕರೆಸ್ತ, ಅವ್ರನ್ನ ಆಫೀಸಿಗೆ ಕರೆಸ್ತ. ಯಾರನ್ನ? ಕಾಂಗ್ರೆಸ್ನವರ ರಿಯಲ್ ಎಸ್ಟೇಟ್ವನ್ನ.
ಅವ್ರನ್ನ ಕರೆದಿ ಅವ್ರನ್ನ ಮಾತಾಡ್ಬಿಟ್ಟು ಒಪ್ಕೊಂಡವ್ರು 80% ನಾನು ಟ್ರೀಟ್ಮೆಂಟ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಯಾವ ಲೆಕ್ಕ ಹೇಳಿ? ಹೇಳ್ರಪ್ಪ ಹೇಳ್ರು. ಹೇಳಿ ನೀವು. ಅವನು ಕಳ್ಳನ? ನಿಮ್ಮ ಜೊತೆಲಿ ನಾನು ಬಟ್ಟೆ ಏರ್ಕೊ ಬರ್ತೀನಿ ಅಂದ್ರೆ ಬರ್ಲಿ, ಬಟ್ಟೆ ಏರ್ಕೊಂಡು ನಮ್ಮ ಜೊತೆಲಿ ಬರ್ಲಿ, ಬಟ್ಟೆ ಏರಿತಾರ. ನೀವು ಬಟ್ಟೆ ಹರಿದ್ರು ಪರವಾಗಿಲ್ಲ, ನಾನ್ ಮಾಡ್ದೆ ಬಿಡಲ್ಲ ಅಂತಿದ್ದಾರೆ. ಅದಕ್ಕೇನೆ ಬರ್ಲಿ, ಹಳ್ಳಿ ಬಂದು ನೋಡ್ಲಿ ಹೇಳಲ್ಲ, ಬಂದು ನೋಡ್ಲಿ ನಮ್ಮ ಹಳ್ಳಿಲಿ ತೆಂಗಿನ ಮರ ಎಷ್ಟಿದೆ, ಎಷ್ಟು ಲಕ್ಷ ತೆಂಗಿನ ಮರ ಇದೆ. ಅವನೇನ್ ನೋಡಿರೋದು? ಪುಟ್ಕೋಸಿ ಅಲ್ಲೆಲ್ಲೋ ಕಲ್ಲು ಗಣಿ ಮಾಡ್ಕೊಂಡು ಕಳ್ತನದಿಂದ ಕೊತ್ವಾಲ್ ಹತ್ರ ಇದ್ದವನು ಕಳ್ಳ. ನನ್ನ ಮಗ ನನ್ನ ಹತ್ರ ರಿಜಿಸ್ಟರ್ ಬಂದು ಗೊತ್ತಿಲ್ದಂಗೆ ರಿಜಿಸ್ಟರ್ ಮಾಡಿರೋನು. ಯಾವ್ರಿ ಅವನು? ಯಾರೀ ರೇ? ಈಗ ನಮ್ ಜಮೀನ್ ಬಂದು ಅವನು ಪರೀಕ್ಷೆ ಮಾಡ್ಲಿ, ನೋಡ್ಲಿ ಅವ್ನ ಶಕ್ತಿ ಇದ್ರೆ. ನೋಡ್ಲಿ. ಅವನು ಬತ್ತೀನಿ ಎಂದು ಒಂದು ಕಳ್ಳ ಯಾಕೆ ಹೋಗಲ್ಲಿ ಮಿನಿಸ್ಟರ್ಗಾರಿಗೆ ಇದ್ದಾಡ್ತಾವನೆ? ನೋ ಕಾಮೆಂಟ್ಸ್. ಇಲ್ಲ ಸರ್. ಫಸ್ಟ್ ಇಲ್ಲಿ ಬಂದು ಪರಿಹಾರ ಹೊರಟು ಹೋಗ್ಬೇಕಾಯ್ತು. ಅಲ್ಲಿ ಮಿನಿಸ್ಟರ್ಗೆ ಹೋಗವನೆ ಕಳ್ಳಾಟ ಮಾಡಕ್ಕೆ. ಇಲ್ಲಿ ರೈತರು ಕಷ್ಟ ಏನು ಗೊತ್ತಿಲ್ಲ ಅವನಿಗೆ. ರೇ, ನಾಳೆ ಸಿಗ್ತದೋ ಗೊತ್ತಿಲ್ಲ ನಮ್ಗೆ. ಆದ್ರೆ ಅವನ ಪರಿಹಾರವಾಗಿ ರೈತರ ಹತ್ರ ನಾನು ಬಂದು ಬಟ್ಟೆ ಏರ್ಕೊಂಡು ಪರೀಕ್ಷೆ ಮಾಡ್ತೇನೆ. ಮಾಡಿ ನೋಡಿ ತಾಯಿ, ನಾವು ಇಟ್ಕೊಂಡಿದೀವಿ. ನಾವು 2 ಎಕರೆ ಜಮೀನದೆ, ನಾವು ಜೀವನ ಮಾಡ್ತಾ ಇದೀವಿ ಅದ್ರಲ್ಲಿ. ನಾವು ನಮ್ ಭೂಮಿ ಕಿತ್ಕೊಳಕ್ ಇವನ್ ಯಾರು? ಇವ್ರ ಅಪ್ಪಂದೆ ನಮ್ ಭೂಮಿ ಕಿತ್ಕೊಳಕ್ಕೆ ಅಷ್ಟು ಸುಲಭವಾಗಿ ಅವ್ನ್ ಬರ್ಲಿ ನೋಡ. ನಾವು ತಾಕತ್ತೀವಿ. ಬಟ್ಟೆ ಹರಿದ್ರು ಬಿಡಲ್ಲ, ನಾವು ಬಿಡಲ್ಲ. ನಾವು ಬಿಡಲ್ಲ. ನಾನ್ ಮಾಡ್ತೀನಿ. ಅವ್ರ ಅಪ್ಪಂದೆ ನಾವು ಬಿಡಲ್ಲ. ನಮ್ ಜಮೀನ್ ನಾವು ಬಿಡಲ್ಲ. ನಮ್ಮ ಅಕ್ಕದು ಅವ್ನ ಅಕ್ಕಲ್ಲ ಅದು, ಗೊತ್ತಾ? ನಮ್ ಬಟ್ಟೆ ಹರಿದ್ರು ಬಿಡಲ್ಲ ನಾವು. ನೋಡ ಅಲ್ತಾವೆ ಎಡ ಬಿದ್ದೋಗ್ಲಿ. ನಾವು ಬಿಡಲ್ಲ ಅಷ್ಟು ಸುಲಭ. ನಮ್ ರೈತರಿಗೆ ಅವನು ಭೂಮಿ ತಕೊಳ್ಳಿ, ಎಲ್ಲಾರ್ನು 15 ಊರವ್ರನ್ನು ಇಸ ಕುಡ್ಸ್ಬಿಟ್ಟು ಸಾಯಿಸ್ಬಿಡ್ಲಿ, ಮಾಡ್ಬಿಡ್ಲಿ, ಗೋಳ್ಕೊಳ್ಳಿ ನನ್ ಮಗನೇ ಇದ. ಏನವ 10 ದನ ಕಟ್ಕೊಂಡಿದ್ದೀನಿ ನಾನು. ಭೂಮಿ ಒಬ್ಬರದು, ನೀರ್ ಒಬ್ಬರದು, ಜೀವನ ನನ್ಗೆ ಹಾಲ್ನೇಲೆ ನನ್ ಜೀವನ. ಮನೆ ಒಂದೇ ಇರೋದು. ಏನ್ ಕಾರಣ ಮಾಡ್ಬೇಕು ಇವಾಗ? ದನಗಳು ಏನ್ ಮಾಡೋದು? ನಾನು ದನಗಳು ಏನಪ್ಪ ಮಾಡೋದು? ನನ್ ಗಂಡ ಇಲ್ಲ, ಮಗ ಒಬ್ಬ ಕಾಯಿಲೆ ಮಡಿಕೊಂಡು 10 ರಾಸ್ ದನವೇ. ಏನ್ ಕಾರಣದಿಂದ ಅವ್ನ್ ಮಾಡ್ತಾನೆ? ಬರ್ಲಿ, ಕೂಲಿ ಮಾಡ್ಕೊಂಡು ಹಾಲ್ನೇಲೆ ನನ್ ಜೀವನ ಮಾಡ್ತಾ ಇರೋದು. ಕರ್ಕಬ ಅವನ್ನ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.